ಇನ್ನು ಬೆಂಗಳೂರು ಹೋಟೆಲ್ಸ್ಗಳಲ್ಲಿ ಅಧ್ವಾನ ಇಲ್ಲಿ ರಾಜಧಾನಿ ಹೋಟೆಲ್ಸ್ಗಳ ಮೇಲೆ ಜಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮೊನ್ನೆಯಷ್ಟೇ ಕೂಡ ಒಂದು ಹೋಟೆಲ್ ಮೇಲೆ ದಾಳಿಯನ್ನ ನಡೆಸಿದ್ರು. ಇಲ್ಲಿ ಶುಚಿ ರುಚಿ ಯಾವುದು ಕೂಡ ಕಾಪಾಡ್ತಾ ಇಲ್ವಾ ಅನ್ನುವಂಥದ್ದು ಒಂದು ಆರೋಪ ಇತ್ತು. ಹಾಗಾಗಿ ಕೊಳಕು ಹೋಟೆಲ್ಗಳ ವಿರುದ್ಧ ಇದೀಗ ಪಾಲಿಕೆ ಅಧಿಕಾರಿಗಳು ಸಮರ ಸಾರ್ತಾ ಇದ್ದಾರೆ. ಬೆಂಗಳೂರು ಹೋಟೆಲ್ಸ್ಗಳ ವಿರುದ್ಧ ಸಾಲು ಕಂಪ್ಲೇಂಟ್ಸ್ ಬರ್ತಾ ಇದೆ. ಜಿಬಿ ಅಧಿಕಾರಿಗಳ ದಾಳಿ ಹೋಟೆಲ್ಗಳ ಅವ್ಯವಸ್ಥೆಯಲ್ಲಿ ಬಟಾಬಯಲಾಗಿದೆ. ಹೋಟೆಲ್ಗಳಲ್ಲಿ ಸ್ವಚ್ಛತೆ ಕಾಪಾಡ್ತಾ ಇಲ್ಲ, ಹಾಗಾಗಿ ಮಾಲೀಕರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಜಿಬಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಅಲ್ಫಾಜ್ ಹೋಟೆಲ್ಗೆ ಇದೀಗ ಬಿಸಿ ತಟ್ಟಿದೆ. ಅಲ್ಫಾಜ್ ಹೋಟೆಲ್ಲೇ ಇದೀಗ ಬಿಸಿ ಮುಟ್ಟಿಸಿರುವಂತಹ ಪಾಲಿಕೆ ಅಧಿಕಾರಿಗಳು. ಹೊಸ ಗುರುಪ್ಪನಪಾಳ್ಯದಲ್ಲಿ ಇರುವಂತಹ ಅಲ್ಫಾಜ್ ಹೋಟೆಲ್ ಇದು. ಹೋಟೆಲ್ ಆವರಣದಲ್ಲಿ ಶುಚಿತ್ವ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಎಲ್ಲವೂ ಕೂಡ ನಿಯಮ ಉಲ್ಲಂಘನೆ ಆಗ್ತಾ ಇದೆ. ಹೋಟೆಲ್ನಲ್ಲಿ ಪರಿಸರ ಸ್ನೇಹಿ ಕ್ರಮ ಕೈಗೊಳ್ಳದ ಫಾಜ್ ಹೋಟೆಲ್. ಹೀಗಾಗಿ ಈ ಒಂದು ಹೋಟೆಲ್ಗೆ 75,000 ದಂಡ ಕೂಡ ಹಾಕಿದ್ದಾರೆ ಜಿಬಿಯ ಅಧಿಕಾರಿಗಳು. ಈ ಹಿಂದೆಯೂ ಕೂಡ 1 ಲಕ್ಷ ದಂಡವನ್ನು ಹಾಕಿದ್ರು ಇಂಥದ್ದೇ ಒಂದು ಹೋಟೆಲ್ನಲ್ಲಿ. ಅಂಬೂರ್ ದಮ್ ಬಿರಿಯಾನಿ ಹೋಟೆಲ್ ಬಹುಶಃ ಅದು. ಅಂಬೂರ್ ದಮ್ ಬಿರಿಯಾನಿ ಹೋಟೆಲಲ್ಲೂ ಕೂಡ ಇಲ್ಲಿ ಶುಚಿ ಯಾವುದೇ ಕಾಪಾಡ್ತಾ ಇಲ್ಲ, ಸ್ವಚ್ಛತೆ ಅನ್ನೋವಂಥದ್ದು ಇಲ್ವೇ ಇಲ್ಲ ಅಂತ ಹೇಳಿ 1 ಲಕ್ಷ ದಂಡ ಹಾಕಿದ್ರು. ಈಗ 75,000 ದಂಡ ಹಾಕಿದ್ದಾರೆ. ಸಾಲಾಗಿ ದೂರುಗಳು ಬರ್ತಾ ಇತ್ತು, ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಹಾಗಾಗಿ ಜಿಬಿಯ ಅಧಿಕಾರಿಗಳು ಸಮರ ಸಾರ್ತಾ ಇದ್ದಾರೆ. ಬೆಂಗಳೂರಿನ ಯಾವುದು ಈ ಕೆಲವೊಂದು ಹೋಟೆಲ್ಸ್ಗಳು ಗಬ್ಬು ನಾರ್ತಾ ಇದ್ದಾವೆ ಅಂಥ ಹೋಟೆಲ್ಸ್ಗಳ ಮೇಲೆ ದಾಳಿ ನಡೆಸಿ ಅವರಿಗೆ ಫೈನ್ ಹಾಕ್ತಿದ್ದಾರೆ. ಈ ಹಿಂದೆ 1 ಲಕ್ಷ ದಂಡ ಹಾಕಿದ್ರು, ಇದೀಗ 75,000 ದಂಡವನ್ನು ಹಾಕಿದ್ದಾರೆ. ಕೊಳಕು ಹೋಟೆಲ್ಸ್ಗಳ ವಿರುದ್ಧ ಪಾಲಿಕೆ ಅಧಿಕಾರಿಗಳು ಸಮರ ಸಾರ್ತಿದ್ದಾರೆ. ಹಾಗಾಗಿ ಬೆಂಗಳೂರಲ್ಲಿ ಯಾವೆಲ್ಲ ಹೋಟೆಲ್ಸ್ಗಳು ಅಧ್ವಾನ ಆಗೋಗಿದೆಯೋ ಅಂಥ ಹೋಟೆಲ್ಸ್ಗಳನ್ನು ಟಾರ್ಗೆಟ್ ಮಾಡಿ ಯಾವೆಲ್ಲ ಹೋಟೆಲ್ಸ್ಗಳ ವಿರುದ್ಧ ಕಂಪ್ಲೇಂಟ್ಸ್ ಬರ್ತಾ ಇದೆಯೋ ಅಂಥ ಒಂದು ಹೋಟೆಲ್ಸ್ಗಳ ವಿರುದ್ಧ ಇದೀಗ ಜಿಬಿ ಅಧಿಕಾರಿಗಳು ಸಮರ ಸಾರ್ತಾ ಇದ್ದಾರೆ. ಮೊನ್ನೆ ಅಷ್ಟೇ 1 ಲಕ್ಷ ಫೈನ್ ಹಾಕಿದ್ರು. ಇದೀಗ ಈ ಹೋಟೆಲ್ಗೆ ಗುರುಪ್ಪನಪಾಳ್ಯ ಹತ್ರ ಇರುವಂತಹ ಈ ಒಂದು ಹೋಟೆಲ್ಗೆ 75,000 ರೂಪಾಯಿ ದಂಡ ಹಾಕಿದ್ದಾರೆ. ದಂಡ ಹಾಕಿ ಮುಂದಿನ ದಿನಗಳಲ್ಲಿ ಇಲ್ಲಿ ಸ್ವಚ್ಛತೆ ಅನ್ನುವಂಥದ್ದು ಕಾಪಾಡಬೇಕು ಅಂತ ಹೇಳಿ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಇರುವಂತಹ ಹೋಟೆಲ್ಗಳ ಪರಿಸ್ಥಿತಿ ನೋಡ್ಬಿಟ್ರೆ ಅದು ಮತ್ತೆ ಯಾರು ಕೂಡ ಅಲ್ಲಿ ಹೋಗಿ ಊಟನೇ ಮಾಡೋದಿಲ್ಲ, ಆ ರೀತಿಯಾಗಿರುತ್ತೆ. ಒಳಗೆ ಹೋಗಿ ಅವರು ಅಡುಗೆ ಮಾಡುವಂಥ ಜಾಗ, ಕಿಚನ್ ಎಲ್ಲವೂ ನೋಡ್ಬಿಟ್ರೆ ಮತ್ತೆ ಅಲ್ಲಿ ಊಟನೇ ಮಾಡೋದಿಲ್ಲ. ಕೆಲವೊಂದು ಹೋಟೆಲ್ಗಳು, ಎಲ್ಲವೂ ಅಲ್ಲ, ಕೆಲವೊಂದು ಹೋಟೆಲ್ಸ್ಗಳು ಆ ರೀತಿಯಾಗಿ ಗಬ್ಬಾಗಿದೆ. ಹಾಗಾಗಿ ಇಂಥ ಹೋಟೆಲ್ಸ್ಗಳ ವಿರುದ್ಧ ಇದೀಗ ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮುಂದಾಗಿದೆ. ಅಧಿಕಾರಿಗಳು ಸೂಕ್ಷ್ಮವಾಗಿ ಇದನ್ನೆಲ್ಲವೂ ಕೂಡ ಪರಿಗಣಿಸ್ತಾ ಇದ್ದಾರೆ. ಜಿಬಿಎ ಅಧಿಕಾರಿಗಳು ಇಲ್ಲಿ ಬೆಂಗಳೂರಿನ ಕೆಲವೊಂದು ಹೋಟೆಲ್ಸ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಎಲ್ಲೆಲ್ಲ ಈ ರೀತಿಯಾಗಿ ಅವ್ಯವಸ್ಥೆ ಇದೆಯೋ ಅಂತ ಹೋಟೆಲ್ಸ್ಗಳ ವಿರುದ್ಧ ಸಮರ ಸಾರ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಸ್ವಚ್ಛತೆ ಅನ್ನುವಂಥದ್ದು ಕಾಪಾಡಬೇಕು ಅಂತ ಹೇಳಿ 1 ಲಕ್ಷ ಅಥವಾ 75,000 ಅಥವಾ ಅದಕ್ಕೂ ಜಾಸ್ತಿಯೂ ಬೇಕಾದರೆ ಇಲ್ಲಿ ದಂಡವನ್ನು ಹಾಕಬಹುದು. ಹಾಗಾಗಿ ಇದೀಗ ದಂಡ ಹಾಕುವ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಜಿಬಿಎ ಅಧಿಕಾರಿಗಳು.